ದೀಪಕ್ಕೆ ಎಣ್ಣೆಯ ಕೊಡು, ಪ್ರಿಯ ಕರ್ತನೆ ಬೇಡುವೆ, ನಿನ್ನ ಆತ್ಮನ ಎಣ್ಣೆಯ ನೀಡು, ಉರಿಯಲು ನಿನಗಾಗಿಯೇ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಬೈಬಲ್ ಯೂನಿಯನ್ ಮಾಡುವಂಥ ಸಂಡೇ ಸ್ಕೂಲ್ಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡುವಂಥ ತಂದೆ ತಾಯಿಗಳಿಗೂ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಆಶೀರ್ವಾದ ಹೆಚ್ಚಾದ ರೀತಿಯಲ್ಲಿ ದೇವರು ಅನುಗ್ರಹಿಸಲಿ ಅಂತ ಹೇಳಿ ಸಹ ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಮಕ್ಕಳೇ, ನೀವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ನೀವು ಸಹ ಆಶೀರ್ವಾದ ಹೊಂದಿದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಅಂತ ಹೇಳಿದ್ರೆ ಸಂಡೇ ಸ್ಕೂಲನ್ನು ಮಾಡುವ ಹಾಗೆ ನಾವು ಒಂದು ಹೊಸದಾದ ಒಂದು ಕಥೆಯನ್ನು ಕೇಳೋದಕ್ಕೆ ಹೋಗ್ತೇವೆ ಬೈಬಲ್ನಲ್ಲಿ. ಅದೇ ರೀತಿಯಲ್ಲಿ ನಿಮಗೂ ಸಹ ಒಂದು ಅದ್ಭುತವಾದ ಕಥೆಯನ್ನು ನಿಮಗೆ ಹೇಳ್ತೇನೆ. ರಾಜು ಅಂತ ಹೇಳಿ ಒಬ್ಬ ಬಾಲಕ ಇದ್ದ. ಅವನಿಗೆ ಬಹಳ ಸಂತೋಷ. ಏಳನೇ ಕ್ಲಾಸನ್ನು ಪಾಸಾಗಿ, ಅಂದರೆ 7th ಸ್ಟ್ಯಾಂಡರ್ಡ್ ಪಾಸಾಗಿ 8th ಸ್ಟ್ಯಾಂಡರ್ಡ್ಗೆ ಹೋಗ್ತೇನೆ, ಹೈಸ್ಕೂಲ್ಗೆ ಹೋಗ್ತೇನೆ ಅಂತ ಹೇಳಿ ಅವ್ರ ತಂದೆ ಅವನಿಗೆ ಪ್ರಾಮಿಸ್ ಮಾಡಿದರು. 7th ಪಾಸಾಗಿದ್ದೆ, ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು. ಸೈಕಲ್ಲು ಈ ದಿನಗಳಲ್ಲಿ ತುಂಬ ದುಬಾರಿ ಅಂತ ಹೇಳಿದ್ರೆ ತುಂಬ ರೇಟ್ ಜಾಸ್ತಿ ಇದೆ. ಈಗ 8,000 10,000 ಅಷ್ಟೆಲ್ಲ. ಆದರೂ ತಂದೆ ಅವನಿಗೆ ಪ್ರಾಮಿಸ್ ಮಾಡಿದರು, ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು. ಪರೀಕ್ಷೆ ಮುಗಿದು ಪಾಸಾಗಿ ರಿಸಲ್ಟ್ ಬಂದು 8ನೇ ಕ್ಲಾಸಿಗೆ ಸೇರಿದಾಗ ಅನೇಕ ಸಾರಿ ಅವರ ತಂದೆ ಹತ್ರ ಕೇಳ್ತಾನೆ, ಪಾಪ ಯಾವಾಗ ಸೈಕಲ್ ಕೊಡಿಸ್ತೀರಾ ಅಂತ. ಇರು ಮಗನೇ, ಕೊಡಿಸ್ತೀನಿ ಅಂತ ಹೇಳ್ತಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಆ ಹಣವನ್ನು ಹೊಂದಿಸೋದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಇತ್ತು. ಯಾಕಂತ ಹೇಳಿದ್ರೆ ಮನೆಯ ಸಂಸಾರದ ಎಲ್ಲ, ಅಂದರೆ ಕುಟುಂಬದ ಎಲ್ಲ ವೆಚ್ಚಗಳನ್ನು ನೋಡಿಕೊಂಡು ಅವರು ಸೈಕಲ್ಗೆ ಹಣವನ್ನು ಸೇರಿಸಬೇಕಿತ್ತು. ಹಾಗೆ ಅವನಿಗೆ ಹೀಗೆ ತಳ್ತಾ ಬಂದಿದ್ರು. ಆದರೆ ಅವನು ನಿರಾಶೆ ಬಹಳ ಆಗ್ತಾ ಇತ್ತು ಅವನಿಗೆ. ಬೇರೆ 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 ಸ್ನೇಹಿತರ ಹತ್ರ ಎಲ್ಲ ಸೈಕಲ್ ಇದೆ, ನನ್ನ ಹತ್ರ ಸೈಕಲ್ ಇಲ್ಲ ಅಂತ ಹೇಳಿ. ಆದರೆ ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ ಅವನಿಗೆ ಯೋಚನೆ ಮಾಡ್ತಾ ಇದ್ದ, ಅಪ್ಪ ಇಷ್ಟು ದಿನ ಆದರೂ ನನಗೆ ಸೈಕಲ್ ಕೊಡಿಸ್ಲಿಲ್ಲ ಅಂತ ಹೇಳಿಬಿಟ್ಟು. ಆದರೆ ಅವನಿಗೆ ಮಗನಿಗೆ ರಾಜುಗೆ ಒಂದು ಮಾತ್ರ ಚೆನ್ನಾಗಿ ಜ್ಞಾಪಕ ಇತ್ತು, ನಾವು ಇತರರಿಗಿಂತ ಉತ್ತಮ ಸ್ಥಿತಿಯಲ್ಲಿಲ್ಲ, ತಂದೆ ಆದಾಗ ನನಗೆ ಸೈಕಲ್ ಕೊಡಿಸ್ತಾರೆ, ಅದರಿಂದ ನಾನು ತಾಳ್ಮೆಯಿಂದ ಕಾದಿರಬೇಕು ಅಂತ ಹೇಳಿ. ಹಾಗೆ ರಾಜು ಏನು ಮಾಡ್ತಾನಂತ ಹೇಳಿದ್ರೆ ತಾಳ್ಮೆಯಿಂದ ಕಾಯ್ದುಕೊಂಡಿದ್ದ. ಅಪ್ಪ ಹತ್ರ ಇನ್ಮೇಲೆ ನಾನು ಕೇಳಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದ. ಒಂದು ದಿನ ಸಂಜೆ ಅಪ್ಪ ಕೆಲಸದಿಂದ ಬಂದಾಗ, ಅವ್ರ ತಂದೆ ಕೆಲಸದಿಂದ ಬಂದಾಗ ಅವನಿಗೆ ಹೇಳ್ತಾರೆ, ರಾಜು, ನಿನಗೊಂದು ಆಶ್ಚರ್ಯವಾದಂಥ ಸಂಗತಿ ಇದೆ. ಏನಂತ ಹೇಳಿದ್ರೆ, ಇವತ್ತು ನನ್ನ ಜೊತೆ ಬಾ, ನೀನು ನಾವಿಬ್ಬರು ಸೈಕಲ್ ಶಾಪ್ಗೆ ಹೋಗಿ ನಿನಗೆ ಹೊಸ ಸೈಕಲ್ ಕೊಡಿಸ್ತೀನಿ ಅಂತೆಲ್ಲ, ಅದನ್ನು ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ. ಆಗ ಅವನಿಗೆ ಬಹಳ ಆಶ್ಚರ್ಯ ಆಯಿತು. ವಾ, ಏನಿದು, ನಾನು ನೆನೆಸದ ರೀತಿಯಲ್ಲಿ ತಂದೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ನಿಜವಾಗ್ಲೂನಾ ಅಂತ ಕೇಳ್ದ. ಹೌದು ಮಗನೇ ರಾಜು, ನಾವು ಇವತ್ತು ಹೋಗಿ ನಿನಗೆ ಸೈಕಲ್ ತರ್ತೀವಿ ಅಂತ ಹೇಳಿ. ಆಗ ರಾಜುಗೆ ಭಾಳ ಸಂತೋಷ ಆಯಿತು. ತಂದೆಯೊಂದಿಗೆ ಆತನು ಸೈಕಲ್ ತರೋದಕ್ಕೆ ಹೋದ, ಉತ್ತಮವಾದದ್ದನ್ನು ಆಯ್ಕೆ ಮಾಡ್ದ. ನಂತರ ಸೈಕಲ್ ತಗೊಂಡು ಬಂದರು. ಹೀಗೆ ಯಾಕೆ ನಾನು ಈ ಕಥೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಮಕ್ಕಳೇ, ನಾವು ಅನೇಕ ಸಾರಿ ಅಭಿಲಾಷಿಸ್ತೇವೆ, ಒಂದು ವೇಳೆ ನಮಗೆ ಸಿಗದೇ ಇದ್ದರೆ ಕೊರಗ್ತೇವೆ. ಆದರೆ ನಾವು ಕೊರಗುವವರಾಗಿರಬಾರ್ದು, ನಿರೀಕ್ಷೆಯನ್ನು ಇಟ್ಕೊಂಡಿರಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ದೇವರು ನಮಗೆ ಒದಗಿಸುವಾತನಾಗಿದ್ದಾನೆ. ಆದ್ದರಿಂದ ಮಕ್ಕಳೇ, ನೀವು ಸಹ ತಂದೆ ತಾಯಿಗಳಿಗೆ ಏನಾದರೂ ಅಗತ್ಯ ಇದ್ದಲ್ಲಿ ನಿಮ್ಮ ಅಗತ್ಯತೆಗಳನ್ನು ಕೊಡಿಸ್ತೀನಿ ಅಂತ ಹೇಳಿರೋದು ಇಲ್ಲ, ನಿಮ್ಮ ಅಗತ್ಯತೆಗಳನ್ನು ತಂದೆ ತಾಯಿಗಳ ಹತ್ರ ಒತ್ತಾಯಪೂರ್ವಕವಾಗಿ ಕೇಳಕ್ಕೆ ಹೋಗ್ಬೇಡ್ರಿ. ತಕ್ಕ ಸಮಯದಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಪೋಷಕರು ಕೊಡಿಸ್ತಾರೆ. ಅದರಿಂದ ಆ ನಿರೀಕ್ಷೆ ಇರಲಿ. ಅದೇ ರೀತಿಯಲ್ಲಿ ಈ ದಿನ ಸಹ ನಾವು ದೇವರ ವಾಕ್ಯದಿಂದ ನಾವು ನೋಡುವಾಗ ಯೇಸು ಸ್ವಾಮಿ ಮಾಡಿದಂಥ ಒಂದು ಅದ್ಭುತ ಕಾರ್ಯವನ್ನು ನೋಡೋಕ್ಕೆ ಹೋಗ್ತೇವೆ. ಯಾರೂ ಅದನ್ನು ತಿಳ್ಕೊಂಡಿರಲಿಲ್ಲ, ಅದು ಆ ಅದ್ಭುತ ಕಾರ್ಯ ಆಗ್ತದೆ ಅಂತ ಹೇಳಿ. ಆದರೆ ಯೇಸು ಸ್ವಾಮಿ ಆ ಅದ್ಭುತವನ್ನು ಮಾಡಿದ್ರು. ಯಾವ ಒಂದು ಅದ್ಭುತ ಮಾಡಿದ್ರು ಅದನ್ನು ನಾವು ಇವತ್ತು ಬೈಬಲ್ ಕಥೆಯಲ್ಲಿ ಕೇಳ್ತಾ ಹೋಗೋಣ. ಎಲ್ಲರಿಗೂ ಬಾಯ್ ಮಕ್ಕಳೇ. ನಾನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ರವರೆಗೆ ಯೇಸು ಸ್ವಾಮಿಯವರು ಮಾಡಿದ ಮೊದಲನೇ ಅದ್ಭುತ ಕಾರ್ಯವನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯವರು ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಮನೆಗೆ ಕರೆಯಲ್ಪಟ್ಟರು. ಯೇಸುವಿನ ತಾಯಿ ಮತ್ತು ಆತನ ಬಂಧುಮಿತ್ರರೆಲ್ಲರೂ ಅಲ್ಲಿ ಸೇರಿ ಬಂದಿದ್ದರು. ಯೇಸುವನ್ನು ಆತನ
ಶಿಷ್ಯರನ್ನು ಸಹ ಮದುವೆಗೆ ಕರೆದರು. ಆ ಮದುವೆಯಲ್ಲಿ ಔತಣ ಮಾಡುತ್ತಿರುವಾಗ ದ್ರಾಕ್ಷಾರಸವು ಸಾಲದೆ ಹೋಗಿರಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲವೆಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದಳು. ಅದರಂತೆ ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನಿಗಳಲ್ಲಿ ನೀರನ್ನು ತುಂಬಿರಿ ಎಂದು ಹೇಳಲು, ಅವುಗಳನ್ನು ಆಳುಗಳು ಕಂಠದ ಮಟ್ಟಿಗೆ ತುಂಬಿದರು. ಆಗ ಯೇಸು ಅವರಿಗೆ, ನೀವು ಈಗ ಅದನ್ನು ತಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ಅವರು ತಕೊಂಡು ಹೋಗಿ ಅದನ್ನು ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಆನಂತರ ಕಿರಿದನದ ದ್ರಾಕ್ಷಾರಸವನ್ನು ಕೊಡುತ್ತಾರೆ, ಆದರೆ ನೀನು ಹಿಂದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಎಂದು ಹೇಳಿದನು. ಯೇಸು ಈ ರೀತಿಯಾಗಿ ಮಾಡಿದ ಅದ್ಭುತ ಕಾರ್ಯದಿಂದ ಆ ಮದುವೆ ಮನೆಯ ಎಲ್ಲ ಅವರ ನೆಂಟರು ಅವರು ಸಂತೋಷಪಟ್ಟರು ಮತ್ತು ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಈ ಅದ್ಭುತ ಕಾರ್ಯ ಇತರರಿಗೂ ತಿಳಿದಾಗ ಅನೇಕ ಜನರು ಯೇಸು ಸ್ವಾಮಿಯನ್ನು ನಂಬುವಂಥವರಾದರು. ಪ್ರಿಯ ಮಕ್ಕಳೇ, ನಾವು ಸಹ ಯೇಸು ಸ್ವಾಮಿಯ ಈ ಅದ್ಭುತ ಕಾರ್ಯವನ್ನು ನಂಬೋಣ ಮತ್ತು ನಾವು ಸಹ ಆತನಲ್ಲಿ ನಂಬಿಕೆ ಇಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ನೀನು ಮಾಡಿದ ಅದ್ಭುತ ಕಾರ್ಯವನ್ನು ಕೇಳಿದ್ದೇವೆ. ನಮ್ಮ ಜೀವಿತದಲ್ಲೂ ಅದ್ಭುತ ಕಾರ್ಯವನ್ನು ಮಾಡಪ್ಪ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂತೆ ನಮ್ಮ ಜೀವಿತದಲ್ಲಿ ನಿಮಗೆ ನಾವು ಸ್ಥಾನ ಕೊಡುತ್ತೇವೆ. ಪ್ರಿಯ ತಂದೆ ತಾಯಿಗಳನ್ನು, ಮಕ್ಕಳನ್ನು ಮತ್ತು ಎಲ್ಲ ಸಭಾ ಹಿರಿಯರನ್ನು, ಸಭಾ ಪಾಲಕರನ್ನು ಬಹಳವಾಗಿ ಆಶೀರ್ವದಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಘನಮಾನ ಸ್ತುತಿ ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. Wide, wide as the ocean, high as the heaven above, deep, deep as the deepest sea is my Savior's love. I, though so unworthy, still I am child of His care. For His word teaches me that His love reaches me everywhere. Wide, wide as the ocean, high as the heavens above, deep, deep as the deepest sea is my Savior's love. I, though so unworthy, still I am child of His care. For His word teaches me that His love reaches me